ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನಧಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪಾರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ದಂಷ್ಟ್ರಾಗ್ರೇಣೋ ಧೃತಾ ಗೌರು ದಧಿಪರಿವೃತಾ ಪರ್ವತೈರ್ನಿಮ್ನಗಾಭಿಃ ಸಾಕಂ ಮೃತ್ಪಿಂಡವದ್ಬೃಹದುರ್ವಪುಷಾನಂತರೂಪೇಣ ಯೇನ ಸೋಯಂ ಕಂಸಾಸುರಾರಿರ್ಮುರನರಕದಶಾಸ್ಯಾಂತಕೃತ್ಸರ್ವಸಂಸ್ಥಃ ಕೃಷ್ಣೋ ವಿಷ್ಣುಃಸುರೇಶೋ ನುದತು ಮಮ ರಿಪೂನ್ ಆದಿದೇವೋ ವರಾಹಃ. ನಮಸ್ತಸ್ಮೈ ವರಾಹಾಯ ಲೀಲಯೋದ್ಧರತೆ ಮಹೀಂ ಖುರಮಧ್ಯಗತೋ ಯಸ್ಯ ಮೇರುಖಣಖಣಾಯತೆ. ಶ್ರೀ ವರಾಹಮೂರ್ತಯೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 208ನೇ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ಯಮರಾಜನು ಸೂರ್ಯನು ಅತ್ಯಂತ ಭಯ ಭಕ್ತಿಯಿಂದ ಪೂಜಿಸಿದ ಪತಿವ್ರತೆಯಾದ ಜನಕ ಪತ್ನಿಯ ಮಹಿಮೆಯ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ನಚಿಕೇತನು ಹೇಳುತ್ತಾನೆ, ಯಮನು ಸ್ವಲ್ಪ ಕಾಲ ಆಕಾಶದಲ್ಲಿ ದಿವ್ಯಾಭರಣಲಂಕೃತರೂ ಸಪತ್ನೀಕರೂ ಎರಡು ಪಕ್ಕಗಳಲ್ಲಿಯೂ ಅನುರಕ್ತರಾದ ಬಂಧುಗಳಿಂದ ಒಡಗೂಡಿದವರೂ ಆಗಿ ಸೂರ್ಯನಂತೆ ಹೊಳೆಯುವ ವಿಮಾನಗಳಲ್ಲಿ ಬರುತ್ತಿರುವ ತಪಸ್ಸಿದ್ಧರಾದ ಬ್ರಾಹ್ಮಣರನ್ನು ನೋಡಿ ಶೋಕಪೀಡಿತನಾಗಿ ಸ್ವಲ್ಪ ಹೊತ್ತಿನಲ್ಲಿಯೇ ಬಣ್ಣಗೆಟ್ಟು ಕುಂದಿದ ಮುಖವುಳ್ಳವನು, ಕೋಪದಿಂದಲೂ ಬಹು ದುಃಖದಿಂದಲೂ ಕೂಡಿದವನೂ ಆದನು. ತಪೋಧನನಾದ ನಾರದ ಮುನಿಯು ಹಾಗೆ ಕಾಂತಿಹೀನನಾದ ಆ ಧರ್ಮರಾಜನನ್ನು ನೋಡಿ ಅವನ ಇಂಗಿತವನ್ನರಿತು ಹೀಗೆ ಹೇಳಿದನು. ನೀನು ಎರಡನೆಯ ಈಶ್ವರನಂತೆ ಹೊಳೆಯುತ್ತಿದ್ದೆ. ಸುಂದರವಾಗಿದ್ದ ನಿನ್ನ ಮುಖವು ಕ್ಷಣ ಮಾತ್ರದಲ್ಲಿ ಈಗ ಏಕೆ ವಿವರ್ಣತೆಯನ್ನು ಪಡೆಯಿತು?
ಸರ್ಪನಂತೆ ಬುಸುಗುಟ್ಟುತ್ತಾ ಏತಕ್ಕಾಗಿ ಸಂಕಟ ಪಡುತ್ತೀಯೇ? ದೊರೆಯೇ, ಯಾರಿಂದ ಅಥವಾ ಯಾವುದರಿಂದ ನೀನು ಭೀತನಾಗಿದ್ದೀಯೇ? ಅದನ್ನು ತಿಳಿಯಲು ಬಯಸುತ್ತೇನೆ. ಯಮಧರ್ಮರಾಜನು ಹೇಳುತ್ತಾನೆ, ಮಹಾಮುನಿಯೇ, ನಿಜವಾಗಿಯೂ ನನ್ನ ಮುಖವು ಕುಂದುತ್ತಿದೆ. ನಾನು ಏನನ್ನು ನೋಡಿದೆನೋ ಅದನ್ನು ಕೇಳು. ಬ್ರಾಹ್ಮಣನೇ, ಯಾಯಾವರದಲ್ಲಿಯೂ ಅಂದರೆ ಭಿಕ್ಷೆಯಲ್ಲಿಯೂ, ಉಂಚ ವೃತ್ತಿಯಲ್ಲಿಯೂ ಅಂದರೆ ಹೊಲ ಗದ್ದೆಗಳಲ್ಲಿ ಉದುರಿದ್ದ ಕಾಳುಗಳನ್ನು ಆರಿಸುವುದರಲ್ಲಿಯೂ ನಿರತರಾಗಿದ್ದ ದೃಢಾಧ್ಯಾಯನ ತಪೋನಿಷ್ಠರು, ಲಜ್ಜಾಶೀಲರು, ಅಸೂಯೆ ಇಲ್ಲದವರು, ಅತಿಥಿಪ್ರಿಯರು, ನಿತ್ಯ ನಿಯಮರು, ಜಿತೇಂದ್ರಿಯರೂ ಆದ ಬ್ರಾಹ್ಮಣರೆಲ್ಲರೂ ಅಹಂಕಾರ ಉಳ್ಳವರಾಗಿ ನನ್ನ ಮೇಲೆ ಸಂಚರಿಸುವರು. ಅವರು ನನ್ನ ಹತ್ತಿರವೂ ಬರುವುದಿಲ್ಲ ಅಥವಾ ಸೇವಿಸುವುದೂ ಇಲ್ಲ. ಅವರು ನನ್ನ ಅಧೀನದಲ್ಲಿಯೇ ಇಲ್ಲ. ಸಪತ್ನೀಕರೂ ಸಾನುಗರೂ ಆಗಿ ನನ್ನ ತಲೆಯ ಮೇಲೆ ನಡೆಯುವರು. ದಿವ್ಯ ಗಂಧ ಲೇಪಿತಾಂಗರೂ ದಿವ್ಯಮಾಲಾ ವಸ್ತ್ರಾಭೂಷಿತರೂ ಆಗಿ ಮೇಲೆ ಹೋಗುತ್ತಾ ಅವರು ಮುಡಿದ ಹೂಮಾಲೆಯನ್ನು ನನ್ನ ಮೇಲೆ ಬೀಳಿಸುವರು. ಬ್ರಾಹ್ಮಣೋತ್ತಮನೇ, ಅದರಿಂದ ಸಂಕಟ ಪಡುತ್ತಿದ್ದೇನೆ. ಮೃತ್ಯುವೇ, ನೀನು ಯಾರು? ಯಾರಿಗಾಗಿರುವೆ? ಮೃತ್ಯುವೆಂಬುವನು ಹೇಗಾಗುವನು? ಅಥವಾ ಮರಣವು ಹೇಗಾಗುವುದು? ಮೃತ್ಯುವೇ, ಏಕೆ ಮಾತನಾಡುವುದಿಲ್ಲ ಹೇಳು. ಲೋಕದಲ್ಲಿ ನಿರರ್ಥಕನಾದ ನೀನು ಅತ್ಯಾಸೆಯುಳ್ಳವರೂ ಧರ್ಮವನ್ನು ಬಿಟ್ಟವರೂ ಆದ ಪಾಪಿಗಳನ್ನು ಯಾವಾಗಲೂ ಕೊಲ್ಲುವೆ ಎನ್ನುವರು. ಮುನಿಯೇ, ಈ ತಪಸ್ಸಿದ್ಧರಿಗೆ ನಾನು ಇಲ್ಲಿ ದೇಹವನ್ನು ಧರಿಸಿ ಇರುವವನಾಗಿಯೇ ಕಾಣುವುದಿಲ್ಲ. ಈ ಮಹಾತ್ಮರ ನಿಗ್ರಹವಾಗಲಿ ಅನುಗ್ರಹವಾಗಲಿ ನನಗೆ ಸಾಧ್ಯವಿಲ್ಲವಾಗಿದೆ. ಅವರಿಗೆ ಏನಾದರೂ ಮಾಡುವುದಕ್ಕಾಗಲಿ ಅವರು ಮಾಡುವುದನ್ನು ತಡೆಯುವುದಕ್ಕಾಗಲಿ ನನಗೆ ಶಕ್ತಿಯಿಲ್ಲ. ಆದುದರಿಂದ ನಾನು ಹೆಚ್ಚಾಗಿ ಪರಿತಾಪ ಪಡುತ್ತಿದ್ದೇನೆ ಎಂದನು. ಅಷ್ಟರೊಳಗೆ ಪ್ರಿಯ ದರ್ಶನೆಯೂ ಮಹಾಕಾಂತಿವಂತೆಯೂ ಆದ ಪತಿವ್ರತೆಯೊಬ್ಬಳು ತನ್ನ ಪತಿಯೊಡನೆಯೂ ಮಿತ್ರ ಪರಿವಾರದೊಡನೆಯೂ ಕೂಡಿದವಳಾಗಿ ವಿಮಾನದಲ್ಲಿ ಮಹಾಧ್ವನಿಯೊಡನೆ ಅಲ್ಲಿಗೆ ಬಂದಳು. ಧರ್ಮವನ್ನರಿತವಳೂ ಧರ್ಮದಲ್ಲಿ ಪ್ರೀತಿಯುಳ್ಳವಳೂ ಆದ ಆ ಶುಭಾಂಗನೆಯು ವಿಮಾನದಲ್ಲಿಯೇ ಇದ್ದುಕೊಂಡು ಯಮನ ಹಿತವನ್ನು ಸಾಧಿಸುವವಳಾಗಿ ಸರ್ವ ಸುಖಕರವಾಗಿ ವಿನಯದೊಡಗೂಡಿದ ವಿಚಿತ್ರ ವಾಕ್ಯವನ್ನು ಹೇಳಿದಳು. ಪತಿವ್ರತೆಯು ಹೇಳುತ್ತಾಳೆ, ಮಹಾಬಾಹುವಾದ ಧರ್ಮರಾಜನೇ, ಕೃತಜ್ಞನೂ ಸರ್ವಸಮ್ಮತನೂ ಆದ ನೀನು ತಪಸ್ವಿಗಳಾದ ಬ್ರಾಹ್ಮಣರಲ್ಲಿ ಹೀಗೆ ಈರ್ಷ್ಯೆ ಮಾಡಬೇಡ. ವೀರನೇ, ಈ ಬ್ರಾಹ್ಮಣರ ತಪೋ ಮಹಿಮೆಯೂ ಬಲವೂ ಅಚಿಂತ್ಯವಾದುದು. ವೇದ ಪಾರಂಗತರಾದ ಬ್ರಾಹ್ಮಣರು ಸರ್ವಭೂತಗಳಿಗೂ ಅಚಿಂತ್ಯರು. ಬ್ರಾಹ್ಮಣರು ಯಾವಾಗಲೂ ಪೂಜ್ಯರು. ಬ್ರಾಹ್ಮಣರು ಸರ್ವದೇವತಾ ಸ್ವರೂಪರು. ದ್ವಿಜರ ಮೇಲೆ ಕೋಪಯುಕ್ತವಾದ ಮಾತ್ಸರ್ಯವನ್ನು ಮಾಡಬಾರದು. ನೀನು ನಿತ್ಯವೂ ಶ್ರೇಷ್ಠವಾದ ಮನಸ್ಸುಳ್ಳವರ ಪೂಜಾರೂಪವಾದ ಶುಭಕರ್ಮವನ್ನು ಮಾಡಬೇಕು. ಸತ್ಪುರುಷರ ವಿಷಯದಲ್ಲಿ ಮಾತ್ಸರ್ಯವನ್ನಾಗಲಿ ರೋಷ ಮೋಹಗಳನ್ನಾಗಲಿ ಎಂದೂ ಮಾಡಬಾರದು ಎಂದು ಹೇಳಿ ಯಮನಿಂದ ಪೂಜಿತಳಾಗಿ ಸೌದಾಮಿನಿಯೆಂಬ ಮಿಂಚಿನಂತೆ ಆ ಪತಿವ್ರತೆ ಆಕಾಶದಲ್ಲಿ ಹೋಗುತ್ತಿರುವುದು ಕಾಣಿಸಿತು.
ಹಾಗೆ ಹೋಗುತ್ತಿರುವ ಆಕೆಯನ್ನು ನೋಡಿ ನಾರದನು ಪುನರಾವೃತ್ತಿ ಇಲ್ಲದ ಮುಕ್ತಿಯನ್ನು ಪಡೆಯುವವನಾದ ಆ ಧರ್ಮರಾಜನನ್ನು ಕುರಿತು ಮುಂದಿನಂತೆ ಹೇಳಿದನು. ನಾರದನು ಕೇಳುತ್ತಾನೆ, ಸುಪೂಜ್ಯನೇ, ಇಲ್ಲಿ ಬಂದು ನಿನ್ನಿಂದ ಪೂಜಿತಳಾಗಿ ಹಿತವನ್ನು ನುಡಿದು ಮತ್ತೆ ಹೊರಟು ಹೋದ ಸುಂದರಿಯೂ ಪೂಜ್ಯಳೂ ಆದ ಆ ಉತ್ತಮ ವನಿತೆ ಯಾರು? ಇದನ್ನು ತಿಳಿಯಲು ನನಗೆ ಬಹು ಕುತೂಹಲವಾಗಿದೆ. ಈ ವಿಚಾರವನ್ನು ನನಗೆ ಸಂಗ್ರಹವಾಗಿ ಹೇಳು. ಯಮಧರ್ಮರಾಜನು ಹೇಳುತ್ತಾನೆ, ನಾರದನೇ, ಈಕೆಯು ಏಕೆ ನನ್ನಿಂದ ಚೆನ್ನಾಗಿ ಪೂಜಿತಳಾದಳೆಂಬುದಕ್ಕೆ ಬಹಳ ಸೊಗಸಾದ ಕಥೆಯೊಂದನ್ನು ನಿನಗೆ ಹೇಳುತ್ತೇನೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ವರಾಹ ಮಹಾಪುರಾಣದ 208ನೆಯ ಅಧ್ಯಾಯದ ಮಧ್ಯಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನೆಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.